ಸುಮಾರು 3 ತಿಂಗಳು ತಾಯಿ ಮಗಳು ಐಸಿಯುನಲ್ಲೇ ಇರಬೇಕಾಗ್ತದೆ. ದೊಡ್ಡ ಪ್ರೊಸೀಜರ್. ನಗ್ನಗ್ತಾ ಮಾತಾಡ್ತಾ ಇರುವ ಈ ಪುಟ್ಟ ಮಗುವಿನ ಹೆಸರು ಅಗನ್ಯ. ಈ ಮಗು ಒಂದು ಅಪರೂಪವಾದಂತ ಹಾಗೂ ಗಂಭೀರವಾದಂತ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾಳೆ. ಆಗ ಮಣಿಪಾಲದಲ್ಲಿ ಬೋನ್ ಮ್ಯಾರೋ ಚೆಕ್ ಅಂತ ಮಾಡಿದ್ರು, ಟೆಸ್ಟ್ ಮಾಡಿದ್ರು. ಅದರಲ್ಲಿ ನಮಗೆ ಗೊತ್ತಾಯಿತು ಮಗುವಿಗೆ ಥಲಸ್ಸೇಮಿಯಾ ಮೇಜರ್ ಅನ್ನುವಂಥ ಒಂದು ಡಿಸೀಸ್ ಇದೆ ಅಂತ. ನಮಗೆ ಅದ್ರದ್ದು ಹೆಸರೇ ಫಸ್ಟ್ ಟೈಮ್ ನಾವು ಕೇಳಿರೋದು. ಅವಳಿಗೆ ತಿಂಗಳ ರಕ್ತ ಕೊಡಬೇಕು ಅಂತ ಹೇಳಿದ್ರು. ಮತ್ತು ಸುಮಾರು ಮೆಡಿಸಿನ್ ಟ್ಯಾಬ್ಲೆಟ್ ಪ್ರತಿನಿತ್ಯ ಅವಳಿಗೆ ದಿನಕ್ಕೆ 5 ಟ್ಯಾಬ್ಲೆಟ್ಸ್ ಕೊಡಲಿಕ್ಕಿದೆ. ಆಗ ಶಾಶ್ವತ ಪರಿಹಾರ ಏನು ಅನ್ನೋದಕ್ಕೆ ಅಲ್ಲಿ ಆವಾಗ ಕೇಳಿದಾಗ ಸುಮಾರು 30ರಿಂದ 40 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದರು. ಆಮೇಲೆ ನಾವು ಇಲ್ಲಿ ಬಂದ ಮೇಲೆ ನಮಗೆ ಸಂಕಲ್ಪ ಫೌಂಡೇಶನ್ ಅವರೊಂದು, ದೇವರ ಭಾಗ್ಯ, ನಮಗೆ ದೇವರ ದಯೆಯಿಂದ ಅದೊಂದು ಸಿಕ್ತು. ಸಂಕಲ್ಪ ಫೌಂಡೇಶನ್, ಸೇವಾ ಭಾರತಿ 2 ಸಂಸ್ಥೆಗಳು ಆ ಥಲಸ್ಸೇಮಿಯಾ ಮೇಜರ್ ಅನ್ನುವ ಕಾಯಿಲೆಗೆ ಮಕ್ಕಳಿಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಥರ ಇದ್ದಾರೆ. ಅವರು ಪ್ರತಿ ತಿಂಗಳು ಮಕ್ಕಳಿಗೆ ರಕ್ತವನ್ನು ಪೂರೈಕೆ ಮಾಡೋ ಜೊತೆಗೆ ಔಷಧಿಯನ್ನು ಕೂಡ ಅವರೇ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗೆ ಅವರ ಅಂಡರ್ನಲ್ಲಿಯೇ ಆ ಮಕ್ಕಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ನಡೀತಾ ಇದೆ ಬೆಂಗಳೂರಲ್ಲಿ, ಭಗವಾನ್ ಮಹಾವೀರ ಜೈನ್ ಆಸ್ಪತ್ರೆ, ವಸಂತನಗರ. ನಂದು ಮತ್ತು ಹೆಂಡತಿದು ಬ್ಲಡ್ ಟೆಸ್ಟ್ ಕೊಟ್ಟಿದ್ದೇವೆ. ಇಲ್ಲಿ ಅವ್ರದ್ದು ಬೋನ್ ಮ್ಯಾರೋ ಮ್ಯಾಚ್ ಆಗ್ತದೆ, ಒಂದು 50% ಅಷ್ಟು ಮ್ಯಾಚ್ ಆಗ್ತದೆ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಮಗುಗೆ 3 ಕೀಮೋ ಆಗಬೇಕಂತೆ. ಸೊ 3 ಸಾರಿ ನಾವು ಬೆಂಗಳೂರಿಗೆ ಹೋಗಿ ಕೀಮೋ ಮಾಡಿಸ್ಕೊಂಡು ಬರಬೇಕು. ಸುಮಾರು 3 ತಿಂಗಳು ತಾಯಿ ಮಗಳು ಐಸಿಯುನಲ್ಲೇ ಇರಬೇಕಾಗ್ತದೆ. ದೊಡ್ಡ ಪ್ರೊಸೀಜರ್. ಅಲ್ಲಿ ಖರ್ಚು ಹಿಂದೆ ಹೇಳಿದ್ದಕ್ಕಿಂತ ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಒಂದು 15ರಷ್ಟು ಖರ್ಚು ಬರ್ತದೆ. ಮತ್ತು 1 ವರ್ಷ ತಿಂಗಳ ಇಂಜೆಕ್ಷನ್ಗೆ ಹೋಗಿ ಬಂದು ಅವ್ರು ಇಂಜೆಕ್ಷನ್ ಹಾಕಿಸ್ಕೋಬೇಕು, ಅದೆಲ್ಲ ಇದೆ. ಅದರದ್ದು ಆ ಇಂಜೆಕ್ಷನ್ಗೆ ವರ್ಷಕ್ಕೆ ಒಂದು 80,000ವರೆಗೂ ಅದಿದೆಯಂತೆ. ದೊಡ್ಡ ಒಂದು ಮೊತ್ತ. ಸಾಧಾರಣ ಒಂದು ಆಟೋ ಡ್ರೈವರ್ ಈಗ ಸದ್ಯಕ್ಕೆ ಒಂದು ಎಲೆಕ್ಟ್ರಿಕ್ ಆಟೋ ತಗೊಂಡು ನಾನು ದುಡಿತಾ ಇದ್ದೇನೆ. ಅಷ್ಟು ದೊಡ್ಡದ ಮೊತ್ತವನ್ನು ನಾವು ಹೊಂದಾಣಿಕೆ ಮಾಡೋದು ಕಷ್ಟ ಇದೆ ನಮಗೆ. ಹಾಗಾಗಿ ನಾವು ಸಮಾಜದ ಮುಂದೆ ಕೇಳುವ. ಬಂಧುಗಳೇ, ಈ ತಂದೆ ತಾಯಿಯ ಕಣ್ಣೀರಿಗೆ ನಾವು ಜೊತೆಯಾಗಬೇಕಾಗಿದೆ. ಅಗನ್ಯ ಆರೋಗ್ಯವಂತಳಾಗಿ ತನ್ನ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕಾಗಿದೆ. ಇವೆಲ್ಲವೂ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ಅದು ನೀವು ಮಾಡುವಂತ ಒಂದು ಸಣ್ಣ ಸಹಾಯ. ನಿಮ್ಮಿಂದಾದಷ್ಟು ಸಹಾಯವನ್ನ ಅವಳ ತಾಯಿಯ ಬ್ಯಾಂಕ್ ಅಕೌಂಟ್ ನಂಬರ್ ಅಥವಾ ಈ ಜಿಪೇ ಸಂಖ್ಯೆಗೆ ತಾವು ಹಾಕಬಹುದು. ಅವಳ ಚಿಕಿತ್ಸೆ ಮುಗಿದ ನಂತರ ಸಹಾಯ ಮಾಡಿದ ನಿಮ್ಗೆಲ್ರಿಗೂ ಕೂಡ ಮಗುವೇ ಧನ್ಯವಾದವನ್ನು ಹೇಳಬೇಕು ಅನ್ನೋದು ನನ್ನಾಸೆ. ಹಾಗೆ ಆಗ್ಲಿ. ನಿಮ್ಮೆಲ್ಲರ ಸಹಕಾರ, ಹಾರೈಕೆ ಅಗನ್ಯನ ಮೇಲೆ ಇರಲಿ.